Okay, the next chapter is the language of chemistry. So in the introduction they have given chemistry is a branch of science in which we study about matter. So do you know what do you mean by matter? What is matter? Anything which occupies space and has mass. So what is matter made up of? What is its nature, structure and what changes are observed when it is subjected to different conditions we'll be seeing in this chapter. So many theories were proposed regarding matter which helped us to discover the real essence of matter. The basic unit of matter in any state is considered as molecules. Sarina? This is because a molecule is the smallest particle of matter which is capable of independent existence. So, atom more than two or more atoms join ಆದಾಗ molecule form ಆಗುತ್ತೆ. Molecule is the smallest particle of matter ಅಂತ ಕೊಟ್ಟಿದ್ದಾರೆ. A pure substance is one which is made up of molecules containing the same kind of atoms. So molecule definition ಇದು. ಅರ್ಥ ಆಯ್ತಾ? A pure substance is one which is made up of molecules containing the same kind of atoms. So ಅದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ಪ್ಯೂರ್ ಸಬ್ಸ್ಟೆನ್ಸಿಗೆ ಡೆಫಿನಿಷನ್ ಕೊಟ್ಟಿದ್ದಾರಾ, ಮಾಲಿಕ್ಯೂಲಿಗೆ ಡೆಫಿನಿಷನ್ ಕೊಟ್ಟಿದ್ದಾರಾ? ಯಾವ ಡೆಫಿನಿಷನ್ ಇದು? ಹಾಂ, ಸೊ ಪ್ಯೂರ್ ಸಬ್ಸ್ಟೆನ್ಸ್ ಡೆಫಿನಿಷನ್ ಅರ್ಥ ಆಗಿದೆಯಾ? ಇಟ್ ಈಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್. ಸೊ ಆ ಮಾಲಿಕ್ಯೂಲಲ್ಲಿ ಸೇಮ್ ಕೈಂಡ್ ಆಫ್ ಆಟಮ್ಸ್ ಇದೆ. ಸೊ ಅದಕ್ಕೆ ಎಕ್ಸಾಂಪಲ್ ಬಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. All the molecules of it are made up of 2 oxygen atoms and 1 carbon atom. ಕಾರ್ಬನ್ ಡೈಆಕ್ಸೈಡ್ ಅಂತಂದರೆ ಏನು ಫಾರ್ಮುಲಾ? ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದೆಯಾ? ಕೇಳಿಸ್ತಾ ಇಲ್ಲ ನನಗೆ. ಮಾಲಿಕ್ಯುಲರ್ ಫಾರ್ಮುಲಾ ಏನು? ಕೇಳಿಸ್ತಾ ಇಲ್ಲ ಮೋನಿಶಾ. ಮಾಲಿಕ್ಯುಲರ್ ಫಾರ್ಮುಲಾ ಏನು? ಇಟ್ ಈಸ್ CO2. ಇದರಲ್ಲಿ 1 ಕಾರ್ಬನ್ ಆಟಮ್ ಇದೆ, ಆಮೇಲೆ 2 ಆಕ್ಸಿಜನ್ ಆಟಮ್ ಇದೆ. ಕರೆಕ್ಟಾ? ಸೊ ಇದನ್ನೇ ಪ್ಯೂರ್ ಸಬ್ಸ್ಟೆನ್ಸ್ಗೆ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಅ ಮಾಲಿಕ್ಯೂಲ್ ಮೇ ಕಂಟೈನ್ ಸಿಮಿಲರ್ ಆಟಮ್ಸ್ ಆರ್ ಡಿಸಿಮಿಲರ್ ಆಟಮ್ಸ್. ಓಕೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಒಂದು ಮಾಲಿಕ್ಯೂಲ್ ಅಂತ ಇದೆ, ಇದು ಮಾಲಿಕ್ಯೂಲ್ ಸರಿನಾ? ಮಾಲಿಕ್ಯೂಲಲ್ಲಿ ಸೇಮ್ ಸರಿನಾ? ಇದ್ರದ್ದು ಡೆಫಿನಿಷನ್. ಮಾಲಿಕ್ಯೂಲ್ ಅಂತ ಅಂದರೆ ಸೇಮ್ ಕೈಂಡ್ ಆಫ್ ಆಟಮ್ಸ್ ಇರ್ಬೋದು ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಆಟಮ್ಸ್ ಇರ್ಬೋದು.
a pure substance in which a molecule is made up of atoms of the same kind ಬಂದು ಎಲಿಮೆಂಟ್. ಓಕೆನಾ, ಒಂದು ಪ್ಯೂರ್ ಸಬ್ಸ್ಟೆನ್ಸ್ ಅದರಲ್ಲಿ ಮಾಲಿಕ್ಯೂಲಲ್ಲಿ ಸೇಮ್ ಕೈಂಡ್ ಆಫ್ ಆಟಮ್ಸಿಂದ ಆಗಿದ್ರೆ ಇದನ್ನು ಎಲಿಮೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಲಿಮೆಂಟ್ ಡೆಫಿನಿಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್, an element is a simple and pure form of matter which cannot be decomposed into simpler substances. ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ? At present there are 118 elements known to us. This 118 is very important. Total elements ಎಷ್ಟಿದೆ ಇದು MCQ ಅಲ್ಲಿ ಕೇಳ್ತಾರೆ. ಅರ್ಥ ಆಯ್ತಾ? So out of these only 2 elements, hydrogen and helium, make up the majority of the known mass of the universe, with all other elements making up only 1% of the mass. So ಏನಂತ ಇದ್ದಾರೆ ಅವರು? ಎಲ್ಲಿದೆ ಜಾಸ್ತಿ ಮಸ್? ನಮ್ಮ ಸರೌಂಡಿಂಗ್ ಸುತ್ತಮುತ್ತ ಎಲ್ಲದರಲ್ಲೂ ಇದಿಷ್ಟೇ ಇರೋದು ಮೇಜರ್. ಓಕೆನಾ, 118 ಎಲಿಮೆಂಟ್ಸ್ ಇದ್ರೂ ದೀಸ್ ಟು ಆರ್ ದ ಮೆಜಾರಿಟಿ. ಓಕೆನಾ, ಯೂನಿವರ್ಸಲ್ಲೇ ಮೆಜಾರಿಟಿಯಾಗಿ ಜಾಸ್ತಿ ನಾವು ಸರೌಂಡಿಂಗ್ಸಲ್ಲಿ ಇರೋದು ಯೂಸ್ ಮಾಡೋದೆಲ್ಲನೂ ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್ ಅಷ್ಟೇ. ರಿಮೈನಿಂಗ್ ಎಲಿಮೆಂಟ್ಸ್ ಬಂದು ವಿ ಆರ್ ಯೂಸಿಂಗ್ ಓನ್ಲಿ 1%. ಅರ್ಥ ಆಯ್ತಾ? ಸೊ ಅಷ್ಟು ಆಲ್ಮೋಸ್ಟ್ ಇದು 99% ಯೂಸ್ ಮಾಡ್ತಾ ಇದ್ದೀವಿ. ರಿಮೈನಿಂಗ್ 1% ಬಂದು ರಿಮೈನಿಂಗ್ ಎಲಿಮೆಂಟ್ಸ್ ಅಲ್ವಾ? ಸೊ ಇದೆರಡು ಅಷ್ಟು ಇಂಪಾರ್ಟೆಂಟ್. ಆಲ್ ಎಲಿಮೆಂಟ್ಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್. ದ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಆಫ್ ಅನ್ ಎಲಿಮೆಂಟ್ which represents all the properties of an element. So atom definition ಹೇಳ್ತಾ ಇದ್ದಾರೆ, smallest particle of an element ಅಂತ. So an atom is the smallest particle of an element which may or may not exist independently but can take part in a chemical reaction. ಇವಾಗ ಎಲಿಮೆಂಟ್ ಅಂತ ಅಂದ್ರೇ ಸೇಮ್ ಕೈಂಡ್ ಆಫ್ ಆಟಮ್ಸಿಂದನೇ ಮಾಡಿರುತ್ತೆ ಅಲ್ವಾ? ಕರೆಕ್ಟಾ? ಸೊ ಅದಕ್ಕೇ ಹಂಗೆ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಆಟಮ್ ಎಲಿಮೆಂಟ್ ಡೆಫಿನೇಷನ್ ಮತ್ತು 118 ಎಲಿಮೆಂಟ್ಸ್ 3 ಜ್ಞಾಪಕ ಇಟ್ಕೋಬೇಕು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಅ ಸೆಟ್ ಆಫ್ ಆಟಮ್ಸ್ ಆಫ್ ದ ಸೇಮ್ ಟೈಪ್ ಟುಗೆದರ್ ಫಾರ್ಮ್ಸ್ ದ ಮಾಲಿಕ್ಯೂಲ್ ಆಫ್ ದಿ ಎಲಿಮೆಂಟ್. ಸೊ ಏನು ಹೇಳ್ತಾ ಇದ್ದಾರೆ? ಅಟಾಮಿಸಿಟಿ ಡೆಫಿನೇಷನ್ ಅಲ್ವಾ? ಅ ಸೆಟ್ ಆಫ್ ಆಟಮ್ಸ್ ಆಫ್ ದ ಸೇಮ್ ಟೈಪ್ ಟುಗೆದರ್ ಫಾರ್ಮ್ಸ್ ದ ಮಾಲಿಕ್ಯೂಲ್ ಆಫ್ ದಿ ಎಲಿಮೆಂಟ್. ಸೊ ಮಾಲಿಕ್ಯೂಲ್ ಡೆಫಿನೇಷನ್ ಹೇಳ್ತಾ ಇದ್ದಾರೆ. ಮಾಲಿಕ್ಯೂಲ್ ಅಂತ ಅಂದರೆ ಸೇಮ್ ಕೈಂಡ್ ಆರ್ ಸೇಮ್ ಟೈಪ್ ಆಫ್ ಆಟಮ್ಸ್ನ ಜೊತೆಗೆ ಸೇರಿಸಿದ್ರೆ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ ಡೆಫಿನೇಷನ್ ಬಂದು ದ ನಂಬರ್ ಆಫ್ ಆಟಮ್ಸ್ ಇನ್ ಅ ಮಾಲಿಕ್ಯೂಲ್ ಆಫ್ ಎನ್ ಎಲಿಮೆಂಟ್ ಇಸ್ ಕಾಲ್ಡ್ ಆಸ್ ಅಟಾಮಿಸಿಟಿ. ಅಟಾಮಿಸಿಟಿ ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ. ಅರ್ಥ ಆಗಿದೆಯಾ? ಸೊ ಇದರಲ್ಲಿ ಆ್ಯಕ್ಚುಲಿ ಟೈಪ್ಸ್ ಬಂದು 3 ಟೈಪ್ಸ್ ಇದೆ. ಅಟಾಮಿಸಿಟಿ ಡೆಫಿನೇಷನ್ 3 ಟೈಪ್ಸ್ ಎಕ್ಸ್ಪ್ಲನೇಷನ್ ಇಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇನ್ ದಿಸ್ ಚಾಪ್ಟರ್. ಸೊ ಮಾಲಿಕ್ಯೂಲ್ಸ್ ಕ್ಯಾನ್ ಬಿ monoatomic, diatomic and even polyatomic. monoatomic molecules ಅಂತಂದರೆ ಎಲಿಮೆಂಟ್ಸ್ ಹ್ಯಾವಿಂಗ್ ಓನ್ಲಿ 1 atom in their molecules. ಸೊ ಅಟಾಮಿಸಿಟಿ ಅಂತಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು? ನಂಬರ್ ಆಫ್ ಆಟಮ್ಸ್
in a molecule of an element ಅಲ್ವಾ. ಇವಾಗ ಒಂದು ಎಲಿಮೆಂಟ್ ಇದೆ ಸರಿನಾ, ಅದರಲ್ಲಿ ನಂಬರ್ ಆಫ್ ಆಟಮ್ಸ್ ಇನ್ ಅ ಮಾಲಿಕ್ಯೂಲ್, ಎಷ್ಟು ನಂಬರ್ ಇರುತ್ತೆ ಒಂದು ಮಾಲಿಕ್ಯೂಲಲ್ಲಿ ಅಂತ ಹೇಳೋದು ಅಟಾಮಿಸಿಟಿ. ಸೊ ಅದರಲ್ಲಿ 3 ಟೈಪ್ಸಲ್ಲಿ ಫಸ್ಟ್ ಒನ್ ಇದೆಯಲ್ಲ ಮೋನೋ ಅಟಾಮಿಕ್ ಮಾಲಿಕ್ಯೂಲ್ ಅಂತ, ಇದರಲ್ಲಿ ಹೆಸರೇ ಹೇಳ್ತಾ ಇದೆ ಮೋನೋ ಅಂತ. ಸೊ ಇದ್ರದ್ದು ಡೆಫಿನಿಷನ್ ಏನಿರುತ್ತೆ, ಎಲಿಮೆಂಟ್ಸ್ ಹ್ಯಾವಿಂಗ್ ಓನ್ಲಿ one atom in their molecule. ಅರ್ಥ ಆಯ್ತಾ? ಇದು ಎಷ್ಟು ನಂಬರ್ ಇದೆ ಮಾಲಿಕ್ಯೂಲಲ್ಲಿ ಒಂದು ಎಲಿಮೆಂಟ್ದು ಅನ್ನೋದೇ ಅಟಾಮಿಸಿಟಿ. ಸೊ ಮೋನೋ ಅಟಾಮಿಕಲ್ಲಿ ಮೋನೋ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ ನಂಬರ್ ಆಫ್ ಆಟಮ್ಸ್ನ. ಸೊ 1 atom in their molecule of an element is called as monoatomic molecule. ಸೊ ಇದರದ್ದು ಎಕ್ಸಾಂಪಲ್ ಬಂದು ಏನು ಕೊಟ್ಟಿದ್ದಾರೆ, ನೋಬಲ್ ಗ್ಯಾಸಸ್ helium, neon, argon, krypton, xenon, radon have 1 atom each in their molecules. ಸೊ ಎಲ್ಲ ನೋಬಲ್ ಗ್ಯಾಸಸ್ನು ಜನರಲ್ಲಾಗಿ ಹೇಳ್ಬೋದು. ಅರ್ಥ ಆಗಿದೆಯಾ? ಸೊ ದಿ ಅಟಾಮಿಸಿಟಿ ಆಫ್ ದಿ ನೋಬಲ್ ಗ್ಯಾಸಸ್ 1 ಅಂತ ಅರ್ಥ ಆಯ್ತಲ್ವ ಇವಾಗ ನಮಗೆ. ದ ಅಟಾಮಿಸಿಟಿ ಆಫ್ ಮೆಟಲ್ ಎಲಿಮೆಂಟ್ಸ್ ಲೈಕ್ ಸೋಡಿಯಂ, potassium, magnesium, copper, etc. is also taken as 1. ಒಂದು 2 to 3 ಎಕ್ಸಾಂಪಲ್ಸ್ ಜ್ಞಾಪಕ ಇಟ್ಕೊ. ಮೊನೋಅಟಾಮಿಕಲ್ಲಿ ಒಂದು ನೋಬಲ್ ಗ್ಯಾಸ್, ಇನ್ನೊಂದು ಮೆಟಲ್ಸಲ್ಲಿ ಒಂದು 2-3 ಸರಿನಾ. ಸೊ ದ ಅಟಾಮಿಸಿಟಿ ಆಫ್ ಎಲಿಮೆಂಟ್ ಕಾರ್ಬನ್ ಇಸ್ ಆಲ್ಸೋ 1. Thus noble gases, metal and carbon are monoatomic molecules. ಅರ್ಥ ಆಗಿದೆಯಾ? ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ ಡೈಅಟಾಮಿಕ್. ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಅಂದರೆ ಏನಿರ್ಬೋದು? ಡೈ ಅಂತಂದರೆ ಅಲ್ವಾ, ಆವಾಗಲೇ 1 ನೋಡಿದ್ವಿ, ಇಲ್ಲಿ 2. ಸೊ ಏನಿರುತ್ತೆ ಡೆಫಿನಿಷನ್ನು, ಒಂದು ಎಲಿಮೆಂಟ್ ಹ್ಯಾವಿಂಗ್ 2 atoms in their molecule. ಸರಿನಾ. ಇದರದ್ದು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಹೈಡ್ರೋಜನ್ ಬಂದು ಬರೀ H ಬರಿಬಾರ್ದು, ಡೈ ಅಲ್ವಾ ಇವಾಗ ನಾವು ಹೇಳ್ತಾ ಇರೋದು. ಸೊ H2O2 ಈ ಥರ ಎಕ್ಸಾಂಪಲ್. ಅರ್ಥ ಆಯ್ತಾ? ಬರೀ ಹೈಡ್ರೋಜನ್ ಅಂತ H ಮಾತ್ರ ಬರಿಬಾರ್ದು, 2 atoms ಅಂತ ಹೇಳಿದ್ದೀವಿ, ಅದಕ್ಕೆ 2 atoms. ಬರೀ H ಬರೆದ್ರೆ ಏನಾಗುತ್ತೆ ಅಂತಂದರೆ ಅದು ಹೈಡ್ರೋಜನ್ ಆಟಮ್ ಆಗುತ್ತೆ. ಇಲ್ಲಿ ನಾವು ಮಾತಾಡ್ತಾ ಇರೋದು ಮಾಲಿಕ್ಯೂಲ್, ಅದಕ್ಕೋಸ್ಕರ H2 ಅಂತ ಬರಿಬೇಕು. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಟೈಪ್ ಅವ್ರು ಹೇಳಿರೋದ ಪ್ರಕಾರ ಪಾಲಿಅಟಾಮಿಕ್ ಬರಬೇಕು, ಕರೆಕ್ಟಾ? ಹಿಂದೆ ಪೇಜಲ್ಲಿ ಕೊಟ್ಟಿರೋದು ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಹೇಳಬೇಕು. ಪಾಲಿ ಅಂತಂದರೆ ಅಲ್ವಾ, ಇಲ್ಲಿ ನಾವು 2 ಹೇಳಿದ್ದೀವಿ, ಇಟ್ ಕ್ಯಾನ್ ಬಿ ಮೋರ್ ದೆನ್ 3, ಮೋರ್ ದೆನ್ 2 ಏನೇನಿದೆಯೋ ಎಲ್ಲನೂ ಪಾಲಿಅಟಾಮಿಕ್ಕಾ. ಇಲ್ಲಿ ಡೈ ಅಂದರೆ 2 ಅಂತ ನೋಡಿದ್ದೀವಿ. ಇವಾಗ ಮೋರ್ ದೆನ್ 2 atoms ಇರೋದು ಎಲ್ಲನೂ ಪಾಲಿಅಟಾಮಿಕ್ಕಾ? 3, 4, 5, 6 ಎಲ್ಲನೂ ಪಾಲಿಅಟಾಮಿಕ್ಕೇ ಅಲ್ವಾ. ಸೊ ಅದಕ್ಕೆ ಅವ್ರು ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ, ಟ್ರೈಅಟಾಮಿಕ್ ಅದನ್ನು ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ 3 ಅಲ್ವಾ. ಸೊ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಡೆಫಿನೇಷನ್, ಜಸ್ಟ್ ನಂಬರಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಅರ್ಥ ಆಯ್ತಾ?
3 atoms in their molecule. ಇದಕ್ಕೆ ಎಕ್ಸಾಂಪಲ್ ಓಝೋನ್ ಕೊಟ್ಟಿದ್ದಾರೆ. O3 ಅಂದರೆ ಓಝೋನ್. ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಏನೇನೋ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಟೈಪ್ ಏನು ಕೊಟ್ಟಿದ್ದಾರೆ? ಟೆಟ್ರಾ. ಟೆಟ್ರಾ ಅಂತಂದರೆ ಏನಿರ್ಬೋದು? ಟೆಟ್ರಾ 4. ಸೊ ಸೇಮ್ ಡೆಫಿನಿಷನ್ನೇ. ಎಲಿಮೆಂಟ್ಸ್ ಹ್ಯಾವಿಂಗ್ ಇದರಲ್ಲಿ ಏನು ಬರೀಬೇಕು? 4 atoms in their molecule. ಸೊ ಇದಕ್ಕೇನು ಎಕ್ಸಾಂಪಲ್? P4 ನೋಡಿದ್ಯಾ? ಫಾಸ್ಫರಸ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ ಇರೋದು ನೋಡಿರ್ತೀಯ ಫಾಸ್ಫರಸ್ ಅಂತ. ಅದು ಆ್ಯಕ್ಚುಲಿ ಅದನ್ನು P4 ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬಂದು ಆಕ್ಟಾ ಅಟಾಮಿಕ್ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಟಾ ಅಂತಂದರೆ ಕರೆಕ್ಟ್. ಸೊ ಇವಾಗ 4ವರೆಗೂ ನೋಡಿದ್ದೀವಿ. 5, 6, 7 ಎಲ್ಲ ಇಲ್ಲ, ಡೈರೆಕ್ಟ್ 8 atoms. ಸರಿನಾ? ಎಲಿಮೆಂಟ್ಸ್ ಹ್ಯಾವಿಂಗ್ 8 atoms in their molecule is called as octaatomic molecules. ಸೊ ಇದಕ್ಕೆ S8 ಅಂತ ಅಂದರೆ ಸಲ್ಫರ್. ಅರ್ಥ ಆಯ್ತಾ? ಅವ್ರು ಕ್ವೆಶನ್ ಕೇಳ್ತಾರೆ. ಅಟಾಮಿಸಿಟಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ವಾಟ್ ಯು ಮೀನ್ ಬೈ ಅಟಾಮಿಸಿಟಿ? ಅಟಾಮಿಸಿಟಿ ಡೆಫಿನಿಷನ್ ವಿತ್ ಟೈಪ್ಸ್. ಸರಿನಾ? ಟ್ರೈ ಅಟಾಮಿಕ್ವರೆಗೂ ಕಂಪಲ್ಸರಿ ಬರೀಬೇಕು. ಟೆಟ್ರಾ ಮತ್ತು ಆಕ್ಟಾ ಇದೆರಡೂ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅಂತ ನೋಡು. ಸೊ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿ ಬರಿಬೋದು. 2 ಮಾರ್ಕ್ಸಿಗೆ ಕೇಳಿದ್ರೆ ಈ ಕ್ವೆಶನ್ನ ಟ್ರೈ ಅಟಾಮಿಕ್ವರೆಗೂ ಕಂಪಲ್ಸರಿ ಬರೀಬೇಕು. ಸರಿನಾ? ಎಲ್ಲಿವರೆಗೂ ಏನೋ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಮಾಲಿಕ್ಯೂಲ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ದಟ್ ಹ್ಯಾಸ್ ದ ಕೇಪಬಿಲಿಟಿ ಟು ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಸೊ ಆಟಮ್ನೂ ಹಾಗೆ ಹೇಳಿದ್ದಾರೆ ಅಲ್ವಾ? ಇಟ್ ಕ್ಯಾನ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಬಟ್ ಟೇಕ್ಸ್ ಪಾರ್ಟ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಅಂತ ಕೊಟ್ಟಿದ್ರು ಆಟಮ್ ಡೆಫಿನೇಷನ್ ಪ್ರೀವಿಯಸ್ ಪೇಜಲ್ಲಿ. ಆಟಮೇ ಇಂಡಿಪೆಂಡೆಂಟ್ಲಿ ಎಕ್ಸಿಸ್ಟ್ ಆಗೋಕ್ಕೆ ಕೆಪಾಸಿಟಿ ಇದೆ ಅಂತಂದರೆ ಆಟಮಿಂದ ಫಾರ್ಮ್ ಆಗೋದೇ ಮಾಲಿಕ್ಯೂಲ್. ಸೊ ಮಾಲಿಕ್ಯೂಲ್ಗೂ ಸೇಮ್ ಪ್ರಾಪರ್ಟಿ ಇದೆ. ಅರ್ಥ ಆಯ್ತಾ? When atoms or molecules of different elements combine chemically in a fixed ratio, they form molecule of a compound. ಸೊ ಇವಾಗ ಕಾಂಪೌಂಡ್ ಡೆಫಿನೇಷನ್ ಹೇಳ್ತಾ ಇದ್ದಾರೆ. ಎಲಿಮೆಂಟ್ ಡೆಫಿನೇಷನ್ ಏನು ಹೇಳಿದ್ದು ನಾವು ಪ್ರೀವಿಯಸ್ ಪೇಜಲ್ಲಿ? ಜ್ಞಾಪಕ ಇದೆಯಾ? ಅದಕ್ಕಿಂತ ಮುಂಚೆ ಅಲ್ಲಿ ಮೇಲ್ಗಡೆ ಒಂದು 2 ಲೈನಲ್ಲಿ ಕೊಟ್ಟಿದ್ರಲ್ಲ, a pure substance in which a molecule is made up of atoms. ಓಕೆನಾ? ಆಫ್ ದಿ ಸೇಮ್ ಕೈಂಡ್, ಆಟಮ್ಸ್ ಆಫ್ ದಿ ಸೇಮ್ ಕೈಂಡ್ ಸೇರಿಕೊಂಡ್ರೆ ಎಲಿಮೆಂಟ್ ಅಂತ ಕರಿತೀವಿ. ಅದೇ ಆಫ್ ಡಿಫ್ರೆಂಟ್ ಕೈಂಡ್ ಸೇರಿಕೊಂಡ್ರೆ ಅದನ್ನು ಕಾಂಪೌಂಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವಾಗ ನಾನಿಲ್ಲಿ ಎಲಿಮೆಂಟ್ ತಗೊತೀನಿ. ಇಲ್ಲಿ ಸೇಮ್ ಕೈಂಡ್ ಆಫ್ ಆಟಮ್ಸ್, ಒಂದು ಮಾಲಿಕ್ಯೂಲಲ್ಲಿ ಸೇಮ್ ಕೈಂಡ್ ಆಫ್ ಆಟಮ್ಸ್ ಇದ್ದರೆ ಎಲಿಮೆಂಟ್, ಇದು ಡಿಫ್ರೆಂಟ್ ಕೈಂಡ್ ಆಫ್ ಆಟಮ್ಸ್ ಇದ್ದರೆ ಕಾಂಪೌಂಡ್.
ಸೊ ಇದಕ್ಕೆ ಎಕ್ಸಾಂಪಲ್ ಏನು ನೋಡಿದ್ದು ನಾವು, ಹೆಚ್ ಅಲ್ವಾ. ಹೆಚ್ ಅನ್ನೋದು ಒಂದು ಎಲಿಮೆಂಟಾ, ಆಟಮ್ಮ? ಮತ್ತು ಎಲಿಮೆಂಟ್ ಅಂತಂದರೆ ಅದು ಮಾಲಿಕ್ಯೂಲ್. ಹೈಡ್ರೋಜನ್ ಎಲಿಮೆಂಟ್ ಅಂತ ಅಂತೀವಲ್ವಾ, ಹೈಡ್ರೋಜನ್ನ ಎಲಿಮೆಂಟ್ ಅಂತ ಅಂತೀವಿ. ಅದೇ ಕಾಂಪೌಂಡಿಗೆ H2O ಅಂತ ಹೇಳ್ಬೋದಾ. ಇದೊಂದು ಹೈಡ್ರೋಜನ್, ಇದು ಆಕ್ಸಿಜನ್, ಎರಡು ಡಿಫ್ರೆಂಟ್ ಕೈಂಡ್ ಆಫ್ ಆಟಮ್ಸ್. ಅದು ಸೇರ್ಕೊಂಡಾಗ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ನಾವೆಲ್ಲ ಬರೀತೀವಲ್ಲ ಸಪ್ರೇಟಾಗಿ, ಈ ಥರದ್ದೆಲ್ಲ ಸೇಮ್ ಇದ್ದರೆ ಹಿಂಗೆ ಬರೀತೀವ, H2H ಅಂತೆಲ್ಲ ಬರೀತೀವ, ಇಲ್ಲ O2O, O ಅಂತ, O3 ಬದಲು ಹೀಗೆಲ್ಲ ಬರೀತೀವ, ಇಲ್ಲ ತಾನೆ. ಸೊ ಈ ಥರ ಬರೀತಾ ಇದ್ದರೆ ಅದು ಎಲಿಮೆಂಟ್ ಆಗಿಬಿಡುತ್ತೆ. ಆದರೆ ಆ ಥರ ನಮ್ದು ಏನೂ ಇಲ್ಲ ಇಲ್ಲಿ ಬರೆಯೋದಕ್ಕೆ. ಸೊ ಇಟ್ಸ್ ಹೈಡ್ರೋಜನ್ ಸಪ್ರೇಟ್ ಎಲಿಮೆಂಟ್, ಆಕ್ಸಿಜನ್ ಸಪ್ರೇಟ್ ಎಲಿಮೆಂಟ್, ದೇ ಬೋತ್ ಆರ್ ಡಿಫ್ರೆಂಟ್ ಕೈಂಡ್. ಸೊ ಅದಕ್ಕೆ ಕಾಂಪೌಂಡ್ ಎಕ್ಸಾಂಪಲ್ ಅದು. H2O, CO2 ಎಲ್ಲನೂ ಕಾಂಪೌಂಡ್. ಅರ್ಥ ಆಯ್ತಾ? To name a few, sodium chloride, water, ammonia are molecules of compounds. So compound is a substance formed by chemical combination of two or more elements in a fixed proportion. Atom, element, molecule, compound, 4 definition ಜ್ಞಾಪಕ ಇಟ್ಕೋಬೇಕು. Two or more kinds of molecules combine to form mixtures. ಸೊ ಇದು ಮಿಕ್ಸ್ಚರ್ ಡೆಫಿನೇಷನ್. ಅರ್ಥ ಆಯ್ತಾ? ಇಷ್ಟೊತ್ತವರೆಗೂ ನಾವು ಮಾತಾಡ್ತಾ ಇದ್ದಿದ್ದು ಬರೀ ಒಂದು ಸಿಂಗಲ್ ಮಾಲಿಕ್ಯೂಲ್ ಬಗ್ಗೆ, ಸೇಮ್ ಕೈಂಡ್ ಆಫ್ ಮಾಲಿಕ್ಯೂಲ್ ಅಷ್ಟೇ. ಆಟಮ್ಸ್ ಡಿಫ್ರೆಂಟ್ ಕೈಂಡ್, ಸೇಮ್ ಕೈಂಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, two or more kinds of molecules. ಇದು ಕಂಬೈನ್ ಆದರೆ ದೇ ಫಾರ್ಮ್ ಮಿಕ್ಸ್ಚರ್ಸ್. ಅರ್ಥ ಆಯ್ತಾ? A mixture may include constituents as elements and element and a compound or only compounds. ಸೊ ಒಂದು ಮಿಕ್ಸ್ಚರಲ್ಲಿ ಎಲಿಮೆಂಟ್ಸ್ ಇರ್ಬೋದು, ಇಲ್ಲ ಬರೀ ಎಲಿಮೆಂಟ್ ಮತ್ತು ಕಾಂಪೌಂಡ್ ಇರ್ಬೋದು, ಇಲ್ಲ ಬರೀ ಕಾಂಪೌಂಡ್ ಇರ್ಬೋದು. ಸರಿನಾ? ಮಿಕ್ಸ್ಚರ್ಸ್ ಕ್ಯಾನ್ ಬಿ ಹೋಮೋಜಿನಿಯಸ್ ವಿತ್ ಯೂನಿಫಾರ್ಮ್ ಕಾಂಪೋಸಿಷನ್ ಆರ್ ಹೆಟ್ರೋಜಿನಿಯಸ್. ಹೋಮೋಜಿನಿಯಸ್ ಜೊತೆಗೆ ಯೂನಿಫಾರ್ಮ್ ಕಾಂಪೋಸಿಷನ್ ಅಥವಾ ಹೆಟ್ರೋಜಿನಿಯಸ್ ಇರುತ್ತೆ ಮಿಕ್ಸ್ಚರ್ಸ್, ವಿಚ್ ಹ್ಯಾಸ್ ನಾನ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲಿಕ್ಯೂಲ್ಸ್. ಸೊ ಟೂ ಆರ್ ಮೋರ್ ಬಂದು ಡಿಫ್ರೆಂಟ್ ಕೈಂಡ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ ಮಿಕ್ಸ್ಚರ್ಸಲ್ಲಿ. ಸರಿನಾ? ಟೂ ಆರ್ ಮೋರ್ ಕೈಂಡ್ಸ್ ಆಫ್ ಮಾಲಿಕ್ಯೂಲ್ಸ್ ಅಂತಂದರೆ ಎಲ್ಲ ಬೇರೆ ಬೇರೆ ಕೈಂಡ್ಸ್ ಇರೋದನ್ನೇ ಮಿಕ್ಸ್ಚರ್ಸ್ ಅಂತ ಕರಿತೀವಲ್ವಾ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ಸಾಲ್ಟ್ ಸೊಲ್ಯೂಷನಾ? ಸಾಲ್ಟ್ ಸೊಲ್ಯೂಷನಲ್ಲಿ ಏನೇನು ಇರುತ್ತೆ? ಸಾಲ್ಟ್ ಸೊಲ್ಯೂಷನ್ ಆ್ಯಕ್ಚುಲಿ ಹೋಮೋಜಿನಿಯಸ್ಸಾ ಹೆಟ್ರೋಜಿನಿಯಸ್ಸಾ? ಹಿಂಗೆ ನಾವು ಮಿಕ್ಸ್ ಮಾಡಿದಾಗ ಎರಡು ಬ್ಲೆಂಡ್ ಆಗಿರುತ್ತಾ, ಇಲ್ಲ ಹಾಗೆ ಎರಡು ಸಪ್ರೇಟ್ ಕಾಣಿಸುತ್ತಾ ಸಾಲ್ಟ್ ಮತ್ತು ನೀರು? ಸೊ ಬ್ಲೆಂಡ್ ಆಗೋದನ್ನ ಹೋಮೋಜಿನಿಯಸ್ ಅಂತ ಕರಿತೀವಿ. ಹೋಮೋಜಿನಿಯಸ್ ಮಿಕ್ಸ್ಚರ್ ಇದು. ಸೊ ಇನ್ನೊಂದು ಎಕ್ಸಾಂಪಲ್ ಇವ್ರು ಕೊಟ್ಟಿರೋದು ಮಡಿ ವಾಟರ್, ಅಂದರೆ ಮಣ್ಣು ಕೊಚ್ಚೆ ಅಂತ ಅಂತೀವಲ್ಲ, ಅದನ್ನು ತಗೋಬೋದು. ಇದು ಮಣ್ಣು ಮತ್ತು ನೀರನ್ನ ತೊಗೊಂಡು ಮಿಕ್ಸ್ ಮಾಡ್ತಾ ಇದ್ದರೆ ಮಣ್ಣು ಮತ್ತು ನೀರು ಸಪ್ರೇಟಾಗಿ ಕಾಣಿಸುತ್ತಾ, ಇಲ್ಲ ಒಟ್ಟಿಗೆ ಕಾಣಿಸುತ್ತಾ? ಹಂಗಂಗೆ ಕಾಣಿಸುತ್ತೆ ಅಲ್ವಾ? ಮಣ್ಣು ಅಷ್ಟೇ ಕಾಣಿಸುತ್ತೆ, ನೀರು ಅದು ಗೊತ್ತೇ ಆಗೋದಿಲ್ಲ ಹಾಕ್ತಾ ಇದ್ದೀವಿ ಅಂತ.
ಸೊ ಎರಡು ಸಪ್ರೇಟ್ ಇರೋದಕ್ಕೆ ಇದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ದು ಎಕ್ಸಾಂಪಲ್. ಇಲ್ಲಿವರೆಗೂ ಅರ್ಥ ಆಯ್ತಾ? So the names of elements and compounds are abbreviated by using certain symbols and formulas. ಸೊ ಒಂದೊಂದು ಎಲಿಮೆಂಟ್ ಮತ್ತು ಕಾಂಪೌಂಡಿಗೆಲ್ಲ ಸಿಂಬಲ್ಸ್ ಯೂಸ್ ಮಾಡ್ತೀವಿ, ಕರೆಕ್ಟಾ? ಇವಾಗ ಹೈಡ್ರೋಜನ್ ಎಲಿಮೆಂಟಿಗೆ ಹೆಚ್, ಅದೇ ಕಾಂಪೌಂಡ್ ಅಂತಂದರೆ H2O, ಈ ಥರ ಎಲ್ಲ ಯೂಸ್ ಮಾಡ್ತೀವಲ್ವ. ಅದನ್ನು ಯಾವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ಬಿಫೋರ್ 1600 AD ಆಲ್ಕೆಮಿಸ್ಟ್ಸ್ try to represent the substance that they used for their experiments by different kinds of photographic symbols such as triangle for earth, crescent for silver, etc. ಈ ಥರ ಎಲ್ಲ ಯೂಸ್ ಮಾಡಿದ್ದಾರೆ ಬಿಫೋರ್ 1600. ಆಮೇಲೆ ಡಾಲ್ಟನ್ ಯೂಸ್ ಸಮ್ ಅದರ್ ಟೈಪ್ಸ್ ಆಫ್ ಸಿಂಬಲ್ ಟು ರೆಪ್ರೆಸೆಂಟ್ ಎಲಿಮೆಂಟ್ಸ್ ಸಚ್ ಆಸ್ ಸರ್ಕಲ್ ಅಂತಂದರೆ ಆಕ್ಸಿಜನ್, ಮತ್ತು ಸರ್ಕಲ್ ವಿತ್ ಡಾಟ್ ಇನ್ ದ ಸೆಂಟರ್ ಅಂತಂದರೆ ಹೈಡ್ರೋಜನ್. ಇದು ಡಾಲ್ಟನ್ ಹೇಳಿರೋದು. ಅರ್ಥ ಆಯ್ತಾ? ಸೊ ದ ಯೂನಿವರ್ಸಲ್ ಸಿಸ್ಟಮ್ ಆಫ್ ಸಿಂಬಲ್ಸ್ ಆ್ಯಂಡ್ ಫಾರ್ಮುಲಾ that is in use today was invented by Johns Jacob. ಇದು ಇಂಪಾರ್ಟೆಂಟ್. ಇದು ಇವಾಗ ನಾವು ಅದೇನು ಕರೀತಾ ಇದ್ದೀವಿ ಸಿಂಬಲ್ಸ್ ಎಲ್ಲ, ಹೈಡ್ರೋಜನ್ಗೆ ಹೆಚ್, ಕಾರ್ಬನ್ಗೆ ಸಿ, ಆಕ್ಸಿಜನ್ಗೆ ಓ, ಅದನ್ನು ಇನ್ವೆಂಟ್ ಮಾಡಿರೋದು ಜಾನ್ಸ್ ಜೇಕಬ್. ಸೊ ಡಾಲ್ಟನ್ ಏನು ಇನ್ವೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಹೈಡ್ರೋಜನ್ಗೆ ಒಂದು ಸರ್ಕಲ್ ಮಧ್ಯದಲ್ಲಿ ಡಾಟು, ಕಾರ್ಬನ್ ಫುಲ್ ಕಲರ್ಡ್ ಸರ್ಕಲ್, ಆಕ್ಸಿಜನ್ ಒಂದು ಸರ್ಕಲ್ಲು, ಫಾಸ್ಫರಸ್ ಬಂದು ಒಂದು ಸಿಂಬಲ್ ಬರುತ್ತಲ್ಲ ಆ ಥರ. ಈ ಥರ ಸಿಂಬಲ್ಸ್ ಎಲ್ಲ ಮುಂಚೆ ಈ ಸಿಂಬಲ್ ಬಂದು ರೆಪ್ರೆಸೆಂಟೇಷನ್ ಒಂದೊಂದು ಎಲಿಮೆಂಟ್ದು. ಓಕೆನಾ? ನೆಕ್ಸ್ಟ್ ಬಂದು ಬೆರ್ಝಿಲಿಯಸ್, ಅ ಸ್ವೀಡಿಶ್ ಕೆಮಿಸ್ಟ್. He suggested that the initial letter of an element's name written in capitals should represent that particular element ಅಂತ ಅಂದಿದ್ದಾರೆ. ಅರ್ಥ ಆಯ್ತಾ ಏನು ಹೇಳ್ತಾ ಇದ್ದಾರೆ ಅಂತ? ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಅಂತ ಇದೆ, ಅದರದ್ದು ಫಸ್ಟ್ ಲೆಟರ್ ಕ್ಯಾಪಿಟಲಲ್ಲಿ ಇರಬೇಕು, ಅದೇ ಸಿಂಬಲ್ ಅಂತ ಬೆರ್ಝಿಲಿಯಸ್ ಹೇಳಿರೋದು. ಎಕ್ಸಾಂಪಲ್ ಆಕ್ಸಿಜನ್ಗೆ ಓ, ಹೈಡ್ರೋಜನ್ಗೆ ಹೆಚ್, ಕಾರ್ಬನ್ಗೆ ಸಿ ಆ್ಯಂಡ್ ಸೋ ಆನ್. ಓಕೆನಾ? ಬಟ್ ಇನ್ ಸಮ್ ಕೇಸಸ್ ದ ಸಜೆಸ್ಟೆಡ್ ಸಿಂಬಲ್ ಡಿಡ್ ನಾಟ್ ಅಗ್ರಿ ವಿತ್ ದ ಇಂಗ್ಲೀಷ್ ನೇಮ್ ಆಫ್ ದಿ ಎಲಿಮೆಂಟ್ ಅಲ್ವಾ. ಇವಾಗ ಹೈಡ್ರೋಜನ್ಗೆ ಹೆಚ್, ಕಾರ್ಬನ್ಗೆ ಸಿ, ಆಕ್ಸಿಜನ್ಗೆ ಓ, ಫಾಸ್ಫರಸ್ಸಿಗೇನು ಕ್ಯಾಪಿಟಲ್ ಪಿ, ಸಲ್ಫರ್ಗೆ ಫಾಸ್ಫರಸ್, ಸಲ್ಫರ್ ಎಲ್ಲ ಕ್ಯಾಪಿಟಲ್ ಅಲ್ವಾ. ಆಮೇಲೆ ಪ್ಲಾಟಿನಮ್ ಗೊತ್ತಿದೆಯಾ? ಪಿ ಬಿ ಅಲ್ಲ, ಪಿ ಟಿ. ಪಿ ಬಿ ಬಂದು ಲೆಡ್. ನೆಕ್ಸ್ಟ್ ಐರನ್ಗೆ, ಐರನ್ ಇರಲಿ, ಐರನ್ಗೆ ಇರಲಿ, ಕಾಪರ್ ಬೇಡ, ಸಿಲ್ವರ್ ಬೇಡ, ಗೋಲ್ಡ್ ಬೇಡ, ಲೆಡ್, ಮರ್ಕ್ಯುರಿ ಯಾವುದು ಬೇಡ. ಇದಕ್ಕೆಲ್ಲ ಇದನ್ನು ಮಾತ್ರ ಹೇಳ್ತಿದ್ದಾರೆ ಅವರು. ಇದನ್ನು ಬಿಟ್ಬಿಟ್ಟು ಎಷ್ಟೊಂದು ಎಲಿಮೆಂಟ್ಸಿಗೆ ಬರೀ ಫಸ್ಟ್ ಲೆಟ್ರ್ ಮಾತ್ರ ಇರೋದಲ್ವಾ. ಆದರೆ ಒಂದೊಂದು ಎಲಿಮೆಂಟಿಗೆ ಇವಾಗ ಪ್ಲ್ಯಾಟಿನಮ್ ಅಂತ ತೊಗೊತೀವಿ, ಪ್ಲ್ಯಾಟಿನಮ್ ಸ್ಪೆಲ್ಲಿಂಗಲ್ಲಿ ಬರೀ ಪಿ ಅಂತ ನಾವು ತೊಗೊಳಕ್ಕಾಗಲ್ಲ, ಯಾಕಂದರೆ ಫಾಸ್ಫರಸ್ಸಿಗೆ ನಾವು ಕೊಟ್ಬಿಟ್ಟಿದ್ದೀವಿ ಅಲ್ವಾ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು? ದಿಸ್ ವಾಸ್ ಬಿಕಾಸ್ ಸಮ್ ಆಫ್ ದ ಸಿಂಬಲ್ಸ್ ವೇರ್ ಬೇಸ್ಡ್ ಆನ್ ದ ಲ್ಯಾಟಿನ್ ನೇಮ್ಸ್ or other language names of the elements such as shown in table 1.1. ಎಲ್ಲಿದೆ ಟೇಬಲ್ 1.1? ನೆಕ್ಸ್ಟ್ ಪೇಜ್ ಅಲ್ಲ. ಸೊ ಫ್ಯೂ ಎಲಿಮೆಂಟ್ಸಿಗೆ ಲ್ಯಾಟಿನ್ ನೇಮ್ಸ್ ಅಥವಾ ಬೇರೆ ಲ್ಯಾಂಗ್ವೇಜ್ ನೇಮ್ಸ್ ಕೊಡ್ತಾಯಿದ್ರು. ಸಚ್ ಆಸ್ ಗೋಲ್ಡ್, ಗೋಲ್ಡಿಗೆ ಎ ಯು, ಅದರದ್ದು ಹೆಸರು ಜ್ಞಾಪಕ ಇಟ್ಕೋಬೇಕು, ಲ್ಯಾಟಿನ್ ನೇಮ್ ಅರುಮ್ ಅಂತ. ಸಿಲ್ವರ್ಗೆ ಎ ಜಿ, ಅರ್ಜೆಂಟಮ್, ಮರ್ಕ್ಯೂರಿಗೆ ಹೆಚ್ ಜಿ, ಹೈಡ್ರಾಕ್ರಿಯಮ್, ಕಾಪರ್ ಸಿ ಯು, ಕ್ಯುಪ್ರಮ್, ಲೆಡ್ ಪಿ ಬಿ, ಪ್ಲಂಬಮ್,
iron ferrum Fe, sodium Deuterium Na, potassium Kalium K, tin Sn stannum, antimony Sb stbium, ಟಂಗ್ಸ್ಟನ್ಗೆ W, ವಾಲ್ಫ್ರಮ್. ಅರ್ಥ ಆಯ್ತಾ? ಇದೆಲ್ಲನೂ ಲ್ಯಾಟಿನ್ ನೇಮೇ ಅಲ್ಲ, ಲಾಸ್ಟ್ ಒನ್ ಮಾತ್ರ ಜರ್ಮನ್ ಕೊಟ್ಟಿದ್ದಾರೆ. ಅಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಂತ ಅವರೇ ಹೇಳಿದಾರಲ್ವಾ. ಸೊ ಈ ಟೇಬಲ್ ಜ್ಞಾಪಕ ಇಟ್ಕೋಬೇಕು. 1.1 1.2 ಬಂದು ಅದನ್ನು ಜ್ಞಾಪಕ ಇಟ್ಕೋಬೇಕು. 1.1ನಲ್ಲಿ ಬರೀ ಲ್ಯಾಟಿನ್ ಅಥವಾ ಬೇರೆ ಲ್ಯಾಂಗ್ವೇಜ್ ನೇಮ್ಸ್ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ? ಹೌಎವರ್ ದ ಮೆಥಡ್ ಸಜೆಸ್ಟೆಡ್ ಬೈ ಹಿಮ್ ಲೇಡ್ ದ ಬೇಸಿಕ್ ಆಫ್ ದ IUPAC ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇವಾಗ ಒಂದು ಬೋರ್ಡ್ ಅಂತ ಇರುತ್ತೆ, ಕರೆಕ್ಟಾ? ಇವಾಗ ನಿಮ್ದು ICSE ಬೋರ್ಡಾ, ಸ್ಟೇಟ್ ಇದೆ, CBSE ಇದೆ, ಆ ಥರ ಎಲ್ಲದಕ್ಕೂ ಒಂದೊಂದು ಬೋರ್ಡ್ ಇದೆಯಾ ಅಂದರೆ ಅವರೇ ಎಲ್ಲ ಡಿಸೈಡ್ ಮಾಡ್ತಾರೆ, ರೂಲ್ಸ್ ಆಗಲಿ ಎಲ್ಲನೂ. ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ ಎಲ್ಲ ICSE ಬೋರ್ಡ್ ಅವರು ಡಿಸೈನ್ ಮಾಡಿರ್ತಾರೆ, ಕರೆಕ್ಟಾ? ಈ ಚಾಪ್ಟರ್ ಸೇರಬೇಕು, ಈ ಟಾಪಿಕ್ ಸೇರಬೇಕು ಈ ಚಾಪ್ಟ್ರಲ್ಲಿ ಅಂತ. ಸೊ ಅದೇ ಥರನೇ ಇದಕ್ಕೆ ಒಂದು ಬೋರ್ಡ್ ಇದೆ, ಅದು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಅವ್ರೇನು ಮಾಡಿದ್ದಾರೆ, ಕೆಮಿಕಲ್ ಸಿಂಬಲ್ಸ್ ಫಾರ್ಮುಲಾ where each element has been given a unique chemical symbol that is used by everyone around the world. ಅಂದರೆ ಬರೀ ಒಂದೊಂದು ಜಾಗಕ್ಕೆ ಮಾತ್ರ ಫಾಲೋ ಮಾಡೋಂಗೆ ಅವರು ನೇಮ್ ಇಡೋದಿಲ್ಲ, ಆಲ್ ಓವರ್ ದಿ ವರ್ಲ್ಡ್. ಹೈಡ್ರೋಜನ್ ಅಂದರೆ H ಅಂತಲೇ ಕರಿಬೇಕು. ಸೊ ಆ ಥರ ನಾವು ಕಂಡುಹಿಡಿಬೇಕು ಅಂತ ಅಪ್ಲೈ ಮಾಡಬೇಕು ಈ ಥರ ರೂಲ್, ಅದನ್ನು ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದು. ಓಕೆನಾ? The symbol is based on the name of the element but not necessarily its name in English. ಇವಾಗ ಸಿಂಬಲ್ಸ್ ಬಂದು ನೇಮಲ್ಲೇ ಫಸ್ಟ್ ಲೆಟ್ರ್ ಇರುತ್ತೆ ಕ್ಯಾಪಿಟಲ್. ಎಲ್ಲ ಎಲಿಮೆಂಟ್ಸ್ಗೂ ಹಾಗೆ ಇದೆಯಾ? ಇಲ್ಲ. ಟೇಬಲ್ 1.1ನಲ್ಲಿ ಬೇರೆ ಲ್ಯಾಂಗ್ವೇಜ್ ನೇಮ್ದು ಫಸ್ಟ್ 2 ಲೆಟರ್ಸ್ದು ಕೊಟ್ಟಿದ್ದಾರೆ, ಕರೆಕ್ಟಾ? ಇಲ್ಲ ಫಸ್ಟ್ ಲೆಟ್ರ್ ಕೊಟ್ಟಿದ್ದಾರೆ ಪೊಟ್ಯಾಷಿಯಮ್ಮಿಗೆ. ಸೊ ಹೀಗೆ ಇರುತ್ತೆ ಹಾಗೆ ಇರುತ್ತಲ್ಲ, ಎಕ್ಸೆಪ್ಷನ್ಸ್ ಇದೆ ಸ್ವಲ್ಪ. ಸೊ ಅದನ್ನು ಹೇಳ್ತಾ ಇದ್ದಾರೆ. ದ ಯೂಸ್ ಆಫ್ ಸಿಂಬಲ್ಸ್ ಹ್ಯಾಸ್ ಅನ್ ಅಡ್ವಾಂಟೇಜ್ ಓವರ್ ಸಿಂಪ್ಲಿ ಯೂಸಿಂಗ್ ದ ನೇಮ್ ಆಫ್ ದಿ ಎಲಿಮೆಂಟ್. ದಿಸ್ ಇಸ್ ಬಿಕಾಸ್ ದ ನೇಮ್ಸ್ ಆಫ್ ದ ಎಲಿಮೆಂಟ್ ಕ್ಯಾನ್ ಶೋ ಅ ಲ್ಯಾಂಗ್ವೇಜ್ ಡಿಪೆಂಡೆನ್ಸಿ ಪರ್ಟಿಕ್ಯುಲರ್ಲಿ ಇನ್ ದ ನೇಮ್ ಎಂಡಿಂಗ್. So for example, magnesium changes to magnesium in French, magnesio in Spanish. ಸೊ ಅವ್ರು ಬಂದು ಹೆಸರು ಮೇಲೆ ಹೇಳ್ತಾ ಇಲ್ಲ, ಯಾಕೆ ಸಿಂಬಲ್ಸ್ ಅಂತ ಅಂದಿದ್ದಾರೆ ಅಂತಂದರೆ, ಇವಾಗ ನಾವು ಇಂಗ್ಲೀಷಲ್ಲಿ ಹಾಯ್ ಅಂತ ಅಂತೀವಿ ಅಲ್ವಾ, ಬೇರೆ ಲ್ಯಾಂಗ್ವೇಜಲ್ಲೂ ಹಾಯ್ ಅಂತಂದರೆ ಹಾಯಿ ಅರ್ಥನಾ ಬೇರೆ ಬೇರೆ ಅರ್ಥ ಇದೆ ಅಲ್ವಾ. ಸೊ ಅದಕ್ಕೇ ಅವ್ರ ನೇಮ್ನ ತೊಗೊತಾ ಇಲ್ಲ. ಸಿಂಬಲ್ಸ್ ಯಾಕೆ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ H ಅಂತ ತಗೊಂಡ್ರೆ ಆಲ್ಫಾಬೆಟ್ H, ಇವಾಗ ಅದೇ ಥರ ಬೇರೆ ಲ್ಯಾಂಗ್ವೇಜಲ್ಲೂ H ಅಂತ ಇರುತ್ತೆ, ಕರೆಕ್ಟಾ? ಸೊ ಎಲ್ಲನೂ ಯೂನಿಟಿಯಾಗಿರಬೇಕು ಅಂತ ಅಂದ್ಬಿಟ್ಟು ಒಂದೇ ಲ್ಯಾಂಗ್ವೇಜ್ ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಪ್ಲೇಸ್ ಇರಲಿ ಸಿಂಬಲ್ಸ್ ಯೂಸ್ ಮಾಡಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಮೆಗ್ನೀಷಿಯಮ್ಗೆ ಮೆಗ್ನೀಷಿಯಮ್ ಅಂತ ಹೇಳ್ತೀವಿ ಫ್ರೆಂಚಲ್ಲಿ, ಸ್ಪ್ಯಾನಿಷಲ್ಲಿ ಒಂದು ಹೆಸರು ಹೇಳ್ತೀವಿ, ಗ್ರೀಕಲ್ಲಿ ಒಂದು ಹೆಸರು ಹೇಳ್ತೀವಿ, ರಷ್ಯನಲ್ಲಿ ಒಂದು ಹೆಸರು ಹೇಳ್ತೀವಿ. ಸೊ ಎಲ್ಲದಕ್ಕೂ ಒಂದೊಂದು ಹೆಸರು. ಲಾಸ್ಟಲ್ಲಿ ಇಂಗ್ಲೀಷಲ್ಲಿ ಮಾತ್ರ ಮೆಗ್ನೀಷಿಯಮ್ ಅಂತ ಕರಿತೀವಿ. ನಾವು ಅದೇ ನೇಮ್ಸ್ ಮೇಲೆ ಡಿಪೆಂಡ್ ಆಗಬೇಕು ಅಂತಂದರೆ ಒಂದೊಂದು ಜಾಗಕ್ಕೂ ಒಂದೊಂದು ಹೆಸರು ಬಂದಿರುತ್ತೆ ಅಲ್ವಾ, ಅದು ಕನ್ಫ್ಯೂಸ್ ಆಗುತ್ತೆ. ಸೊ ಆಲ್ ಓವರ್ ದಿ ವರ್ಲ್ಡ್ ಸೇಮ್ ಇರಲಿ ಅಂತ ಸಿಂಬಲ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ವಿಲ್ ಬಿ ಸಿಂಪಲ್ ಆಲ್ಸೋ, ಎಫೆಕ್ಟಿವ್ ಆಗೂ ಇರುತ್ತೆ. ಸೊ therefore the use of symbols ensure that the language of chemistry is understood internationally. ಸೊ ಆಲ್ ಓವರ್ ದಿ ವರ್ಲ್ಡ್ ಒಂದೇ ಇರುತ್ತೆ, ಈಸಿಯಾಗೂ ಇರುತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳೋದು ಅದು ಒಂದೇ ಜ್ಞಾಪಕ ಇಟ್ಕೋಬೋದು. ಬೇರೆ ಬೇರೆ ಇದ್ದರೆ ಒಂದು ಜಾಗದಲ್ಲಿ ಒಂದು ಹೆಸರು, ಇನ್ನೊಂದು ಜಾಗದಲ್ಲಿ ಇನ್ನೊಂದು ಹೆಸರು, ಎಲ್ಲನೂ ಜ್ಞಾಪಕ ಇಟ್ಕೋಬೇಕಾಗುತ್ತಲ್ವಾ. ಆ್ಯಂಡ್ ಡಸ್ ನಾಟ್ ಚೇಂಜ್ ಬಿಕಾಸ್ ಆಫ್ ಕಲ್ಚರ್, ಲಿಂಗ್ವಿಸ್ಟಿಕ್ ಆರ್ ಜಿಯೋಗ್ರಫಿಕಲ್ ಬೌಂಡ್ರೀಸ್.
ಸೊ ಅಕಾರ್ಡಿಂಗ್ ಟು ಪೀಪಲ್, ಸ್ಟೇಟ್, ಸಿಟಿ ಇದ್ರ ಮೇಲೆ ಡಿಪೆಂಡ್ ಆಗ್ದೇನೆ ಸಿಂಬಲ್ಸ್ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ನಮಗೆ ಈಸಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಏನಾನ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಸಿಂಬಲ್ಸಲ್ಲಿ ಏನು ಕೊಟ್ಟಿದ್ದಾರೆ? ಅ ಸಿಂಬಲ್ ಇಸ್ ದ ಶಾರ್ಟ್ ಫಾರ್ಮ್ ದಟ್ ಸ್ಟ್ಯಾಂಡ್ಸ್ ಫಾರ್ ದ ಆಟಮ್. ಒಂದು ಆಟಮ್ದು ಸಿಂಬಲ್. ಓಕೆನಾ? ಇವಾಗ ಸಿಂಬಲ್ ಅಂತಂದರೆ ಇವಾಗ ಇದೆಲ್ಲ ಸಿಂಬಲ್ಸ್ ತಾನೆ, ಹೆಚ್, ಸಿ, ಓ, ಪಿ, ಎಸ್. ಕರೆಕ್ಟಾ? ಇವಾಗ ಹೆಚ್ ಅಂದರೆ ಹೈಡ್ರೋಜನ್ ಆಟಮ್, ಸಿ ಅಂದರೆ ಕಾರ್ಬನ್ ಆಟಮ್, ಓ ಅಂದರೆ ಆಕ್ಸಿಜನ್ ಆಟಮ್ ಅಲ್ವಾ? ಸೊ ಸಿಂಬಲ್ಸ್ ಅಂತ ಅಂದರೆ ಸಿಂಬಲ್ ಡೆಫಿನೇಷನ್ನು ಕೇಳ್ಬೋದು. ಶಾರ್ಟ್ ಫಾರ್ಮ್ ದಟ್ಸ್ ಆಫ್ ಆಟಮ್ ಆಫ್ ಆನ್ ಎಲಿಮೆಂಟ್. ಅರ್ಥ ಆಯ್ತಾ? ಇದೇ ಡೆಫಿನೇಷನ್ನು. ಒಂದು ಆಟಮ್ ಸಿಂಬಲ್ ಡೆಫಿನೇಷನ್ನು ಶಾರ್ಟ್ ಫಾರ್ಮ್ ಆಫ್ ಅನ್ ಆಟಮ್ ಅಂದರೆ ಹೈಡ್ರೋಜನ್ ಆಟಮ್ಗೆ ಹೆಚ್ ಅಂತ ಹೇಳ್ತೀವಿ. ಕರೆಕ್ಟಾ? ಅದರದ್ದು ಸಿಂಬಲ್ ಕ್ಯಾಪಿಟಲ್ ಹೆಚ್. ಕರೆಕ್ಟ್ ಅಲ್ವಾ? ಸಿಂಬಲ್ ಡೆಫಿನೇಷನ್ ಇದು, ಎಕ್ಸಾಂಪಲ್ ಇದನ್ನೇ ಅವರು ಕೊಟ್ಟಿದ್ದಾರೆ. ಶಾರ್ಟ್ ಫಾರ್ಮ್ ದಟ್ ಸ್ಟ್ಯಾಂಡ್ಸ್ ಫಾರ್ ದ ಆಟಮ್ ಆಫ್ ಆನ್ ಎಲಿಮೆಂಟ್ ಆರ್ ದ ಅಬ್ರಿವೇಷನ್ ಯೂಸ್ಡ್ ಫಾರ್ ದ ನೇಮ್ ಆಫ್ ಎನ್ ಎಲಿಮೆಂಟ್. ಎರಡರಲ್ಲಿ ಒಂದು ಬರಿಬೋದು ಡೆಫಿನೇಷನ್ನಾಗಿ. Each element is denoted by a symbol which is usually the first letter of its name in English. So first ಹೈಡ್ರೋಜನ್ನಿಗೆ ಹೆಚ್, ಕಾರ್ಬನ್ಗೆ ಸಿ, ಇದಕ್ಕೆ ಓ, ಆಕ್ಸಿಜನ್, ಇದು ನೈಟ್ರೋಜನ್. ಯೂಶಲಿ ಫಸ್ಟ್ ಲೆಟರ್ ಇರುತ್ತೆ. ಓಕೆನಾ? ಇನ್ ಇಂಗ್ಲೀಷ್ ಆರ್ ಲ್ಯಾಟಿನಲ್ಲಿ ರಿಟನ್ ಇನ್ ಕ್ಯಾಪಿಟಲ್. ಇದು ಫಸ್ಟ್ ಕೇಸು. ಅರ್ಥ ಆಯ್ತಾ? ಸೊ ಇದಕ್ಕೆ ಎಕ್ಸಾಂಪಲ್ ಇನ್ನೂ ಕೊಟ್ಟಿದ್ದಾರೆ, ಸಲ್ಫರ್ ಮತ್ತು ಹೈಡ್ರೋಜನ್ ಎಲ್ಲ ಕೊಟ್ಟಿದ್ದಾರೆ. However, when the first letter of more than one element is same. ಸೊ ಕ್ಯಾಲ್ಶಿಯಂ ಇದೆಯಾ? ಕ್ಯಾಲ್ಶಿಯಂಗೆ ಸಿ ಅಂತ ತೊಗೊಳಕ್ಕಾಗತ್ತಾ? ಯಾಕೆ ಅಂತಂದರೆ ಕಾರ್ಬನ್ ತೊಗೊಂಬಿಟ್ಟಿದೆ ಅಲ್ವಾ? ಸೊ ಈ ಕೇಸಲ್ಲಿ ಬರೀ ಸಿ ಆಗೋದಿಲ್ಲ. ಅವಾಗೇನು ಮಾಡಬೇಕು? ದ ಎಲಿಮೆಂಟ್ಸ್ ಆರ್ ಡಿನೋಟೆಡ್ ಬೈ 2 letters. ಓಕೆನಾ? ದ ಫಸ್ಟ್ ಲೆಟರ್ ಯಾವಾಗಲೂ ಕ್ಯಾಪಿಟಲ್ಲೇ ಇರಬೇಕು. ಸೆಕೆಂಡ್ ಲೆಟ್ರ್ ಬಂದು ಹಾಗೆ ತಗೋತೀನಿ, ಸಿ ಎ. ಕ್ಯಾಲ್ಶಿಯಂ ಅಂದರೆ ಸಿ ಎ ಅಲ್ವಾ? ದ ಫಸ್ಟ್ ಲೆಟರ್ ರಿಟನ್ ಇನ್ ಕ್ಯಾಪಿಟಲ್ ವೈಲ್ ದ ಸೆಕೆಂಡ್ ಒನ್ ಎಸ್ ಕ್ಯಾಲ್ಶಿಯಂ ಸಿ ಎನ, ಕಾರ್ಬನ್ ಸಿ ಎನ? ಕ್ಯಾಲ್ಶಿಯಂ ಸಿ ಎನ, ಕಾರ್ಬನ್ ಸಿ ಎನ? ಸೊ ಇದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ಕಾಪರ್, ಕೋಬಾಲ್ಟ್, ಕಾರ್ಬನ್, ಕ್ಯಾಲ್ಶಿಯಂ, ಕೇಡಿಯಂ, ಕ್ರೋಮಿಯಂ ಆ್ಯಂಡ್ ಕ್ಲೋರಿನ್. ಇದೆಲ್ಲನೂ ಸಿ ಇಂದ ಸ್ಟಾರ್ಟ್ ಆಗುತ್ತಾ ಫಸ್ಟ್ ಲೆಟ್ರು? ಇಲ್ಲಿ ಕೊಟ್ಟಿರೋ ಅಷ್ಟು ಎಕ್ಸಾಂಪಲ್ಗೆ ಫಸ್ಟ್ ಲೆಟ್ರ್ ಸಿ ಇಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಎಲ್ಲದಕ್ಕೂ ಸಿ ಅಂತ ಬರೆಯೋಕ್ಕಾಗಲ್ಲ. ಫಸ್ಟು ಕಾರ್ಬನ್ಗೆ ಸಿ ಅಷ್ಟೇ, ಮುಗ್ದೋಯ್ತು. ನೆಕ್ಸ್ಟು ಕೋಬಾಲ್ಟಿಗೇನು ಫಸ್ಟ್ 2 letters ತೊಗೋಬೇಕು, ಸಿ ಒ. ಕಾಪರ್ಗೆ ಸಿ ಒ ಆಗೋದಿಲ್ಲ, ಅದಕ್ಕೆ ನೆಕ್ಸ್ಟ್ ಲ್ಯಾಟಿನ್ ನೇಮಿಗೆ ಹೋಗಬೇಕು. ಲ್ಯಾಟಿನ್ ನೇಮಲ್ಲಿ ಕುಪ್ರಮ್. ಸೊ ಅದು ಫಸ್ಟ್ 2 letters ಸಿ ಯು. ಸೊ ಕ್ಯಾಲ್ಶಿಯಂ ಸಿ ಎ ಇನ್ನೂ ಆಗಿಲ್ಲ, ಸೊ ಸಿ ಎ ತೊಗೋತೀವಿ. ಕೇಡಿಯಮ್ಗೆ ಸಿ ಎ ಆಗೋಗ್ಬಿಟ್ಟಿದೆ ಅಲ್ವಾ? ಸೊ ಸಿ ಡಿ ತೊಗೋತವ್ರೆ. ಕೇಡಿಯಮ್ಮಲ್ಲಿ ಡಿ ಕೇಳಿಸುತ್ತಲ್ಲ, ಅದಕ್ಕೆ. ನೆಕ್ಸ್ಟ್ ಕ್ರೋಮಿಯಮಲ್ಲಿ ಸಿ ಹೆಚ್ ಆಗಲ್ಲ, ಸಿ ಆರ್. ನೆಕ್ಸ್ಟ್ ಕ್ಲೋರಿನಲ್ಲಿ ಸಿ ಎಲ್. ಅರ್ಥ ಆಗಿದೆಯಾ? ಏನಾನ ಡೌಟ್ ಇದೆಯಾ?
ಸೊ ನೋಟಲ್ಲಿ ಏನು ಕೊಟ್ಟಿದ್ದಾರೆ, ಬಿ ಕೇರ್ಫುಲ್ ಅಬೌಟ್ ದ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಆಲ್ಫಾಬೆಟ್ಸ್. ಸೊ ಯಾವ್ದು ಕ್ಯಾಪಿಟಲ್ ಯಾವ್ದು ಸ್ಮಾಲ್ ಅಂತ ಬರಿಬೇಕಾದ್ರೆ ಕರೆಕ್ಟಾಗಿ ಬರಿಬೇಕು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ CO ಮೀನ್ಸ್ ದ ಎಲಿಮೆಂಟ್ ಕೋಬಾಲ್ಟ್, ಆದರೆ ಕ್ಯಾಪಿಟಲ್ CO ಮೀನ್ಸ್ ಕಾರ್ಬನ್ ಮೊನಾಕ್ಸೈಡ್. ಸೊ ಯಾವಾಗ ಸ್ಮಾಲ್ ಬರಿತೀವಿ, ಯಾವಾಗ ಕ್ಯಾಪಿಟಲ್ ಬರಿತೀವಿ ಅಂತ ನಾವು ನೋಡ್ಕೋಬೇಕು. ಎರಡಕ್ಕೂ ಅರ್ಥ ಇದೆ ಕೆಮಿಸ್ಟ್ರಿಲಿ. ಸೊ ಯಾವ ಟೈಮಲ್ಲಿ ನಾವು ಏನು ಬರಿತೀವಿ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರಿಬೇಕು. ಸೊ a symbol is not merely an abbreviation for the element, name of the element, but also has significance. ಸೊ ಇದನ್ನು ಏನಂತ ಕೇಳ್ಬೋದು, ಇದನ್ನು 1.2 ನಾನು ಕ್ವೆಶನ್ ಕೇಳ್ತಾರೆ. ಸಿಂಬಲ್ನ ಬರೀಬೇಕು, ವಾಟ್ ಯು ಮೀನ್ ಬೈ ಸಿಂಬಲ್, ಓಕೆನಾ. ಮತ್ತು ಇದನ್ನು ಹೇಳ್ತಾರೆ ರೂಲ್ಸ್ ಫಾರ್ ರೈಟಿಂಗ್ ಎ ಸಿಂಬಲ್. ಫಸ್ಟ್ ರೂಲ್ ಬಂದು ಈಚ್ ಎಲಿಮೆಂಟ್ ಇಸ್ ಡೊನೇಟೆಡ್ ಬೈ ಕ್ಯಾಪಿಟಲ್ ಲೆಟರ್, ಅದು. ಸೆಕೆಂಡ್ ಬಂದು ಹವೆವರ್ ಫಸ್ಟ್ ಲೆಟ್ರು ಇದ್ರೂ ಸೆಕೆಂಡ್ ಲೆಟ್ರೂ ಸ್ಮಾಲ್ ತಗೋಬೋದು ಅಂತ ಇತ್ತಲ್ಲ, ಅದು ಸೆಕೆಂಡ್ ರೂಲ್. 2 ರೂಲ್ಸ್ ವಿತ್ ಎಕ್ಸಾಂಪಲ್ಸ್ ಹೇಳಬೇಕು. ಸೊ ಅದ್ರ ಸಿಗ್ನಿಫಿಕೆನ್ಸ್ ಏನು ಕೊಟ್ಟಿದ್ದಾರೆ. ಸೊ ಇವಾಗ ಒಂದು ಸಿಂಬಲ್ ಬರೀತಾ ಇದ್ದೀವಿ, ಓಕೆನಾ. ಫಾರ್ ಎಕ್ಸಾಂಪಲ್ COನೇ ತೊಗೊಳ್ಳೋಣ. C ಕ್ಯಾಪಿಟಲ್, O ಕ್ಯಾಪಿಟಲ್. ಇದೊಂದು ಸಿಂಬಲ್. ಈ ಸಿಂಬಲ್ ಬರೀತಾ ಇದ್ದೀವಿ ಅಂತಂದರೆ ಇದರಿಂದ ನಮಗೇನು ಅರ್ಥ ಆಗುತ್ತೆ. C ಅಂತಂದರೆ 2 ಕ್ಯಾಪಿಟಲ್ ಇರೋದ್ರಿಂದ 2 ಎಲಿಮೆಂಟ್ ಇದೆ ಇಲ್ಲಿ. ಕ್ಯಾಪಿಟಲ್ C ಏನು, ಸೊ ಕ್ಯಾಪಿಟಲ್ O, ಸೊ ಇದು ಸಿಂಬಲ್ದು ಸಿಗ್ನಿಫಿಕೆನ್ಸ್ ಏನು ಅಂತಂದರೆ, ಫಸ್ಟ್ ಒನ್ ಏನೇನು ಎಲಿಮೆಂಟ್ಸ್ ಇದೆ ಅಂತ ಕಂಡುಹಿಡಿಬೋದು, ಕರೆಕ್ಟಾ. ನೇಮ್ ಆಫ್ ದಿ ಎಲಿಮೆಂಟ್ ಕಂಡುಹಿಡಿಬೋದು ಅಲ್ವಾ. ಸೊ ಸೆಕೆಂಡ್ ಒನ್ ಬಂದು ಎಷ್ಟಿದೆ. ಇವಾಗ ಇದರಲ್ಲಿ 1 ಆಟಮ್ ಆಫ್ ಕಾರ್ಬನ್, 1 ಆಟಮ್ ಆಫ್ ಆಕ್ಸಿಜನ್ ಇರೋದು, ಕರೆಕ್ಟಾ. ಇದೇ ಇವಾಗ H2O ಅಂತ ಎಕ್ಸಾಂಪಲ್ ಹೇಳಿದರೆ ಇದರಲ್ಲಿ ಏನು ಬರ್ತಾಯಿತ್ತು, 2 H ಇದೆ, 1 O ಇದೆ, ಕರೆಕ್ಟಾ. ಯಾವ್ಯಾವ್ದು ಹೆಸರು ಇದೆ ಎಲಿಮೆಂಟ್ ಆಟಮ್ದು ಈ ಎಲಿಮೆಂಟಲ್ಲಿ ಜೊತೆಗೆ ಎಷ್ಟೆಷ್ಟಿದೆ ರೇಷಿಯೋನು ಗೊತ್ತಾಗುತ್ತೆ. ಒಂದು ಸಿಂಬಲಿಂದ ಇಷ್ಟೆಲ್ಲ ನಮಗೆ ಅರ್ಥ ಆಗುತ್ತೆ. ಸೊ ಅದರಲ್ಲಿ ಥರ್ಡ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಅ ಡೆಫಿನೈಟ್ ಮಾಸ್ ಆಫ್ ದಿ ಎಲಿಮೆಂಟ್, ಅಂದರೆ ಅದು ಎಷ್ಟಿದೆ ಅಂತಲೂ ನಮಗೆ ಗೊತ್ತಾಗುತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ ದ ಸಿಂಬಲ್ N ಸ್ಟ್ಯಾಂಡ್ಸ್ ಫಾರ್ ನೈಟ್ರೋಜನ್ ಅಲ್ವಾ. ಇವಾಗ ಫುಲ್ ಟೋಟಲ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ನೈಟ್ರೋಜನ್. ಸೊ ಇದರದ್ದು ಫಸ್ಟ್ ಬಂದ್ಬಿಟ್ಟು ನೇಮ್, ನೈಟ್ರೋಜನ್ ಹೆಸರು. ಸೆಕೆಂಡ್ ಒನ್ ಬಂದು ಬರೀ N ಅಂತ ಇದ್ದರೆ 1 ನೈಟ್ರೋಜನ್ ಅಷ್ಟೇ ಅಲ್ವಾ. ಸೊ ಥರ್ಡ್ ಒನ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಟಾಮಿಕ್ ವೆಯ್ಟ್ ಆಫ್ ಅನ್ ಎಲಿಮೆಂಟ್. ಸೊ 14 ಅದರದ್ದು ವ್ಯಾಲ್ಯೂ, ಮಾಸ್ ಆಫ್ ದಿ ಎಲಿಮೆಂಟ್, ಓಕೆನಾ. ಅಟಾಮಿಕ್ ಮಾಸ್ ಹೇಳ್ತಾ ಇದ್ದಾರೆ, ಎನ್ನದು 14, ಅದು ಗ್ರಾಮ್ಸಲ್ಲಿ ಬರಿಬೇಕಿದು. ಇದು ಇಂಪಾರ್ಟೆಂಟ್, ಬರೀ 14 ಅಂತ ಬರಿಬಾರ್ದು, 14 ಗ್ರಾಮ್ಸ್ ಅಂತ ಹೇಳಬೇಕು. ಮತ್ತು ಈ ಕ್ವೆಶನ್ ಕೇಳಿದ್ರೆ ಇಲ್ಲಿವರೆಗೂ ಬರಿಬೇಕು. 1.3 ವೇಲೆನ್ಸಿ ಇಂಥ ಮೇಲ್ಗಡೆ ಟಾಪಿಕ್ ಇದೆಯಲ್ಲ ಅಲ್ಲಿವರೆಗೂ ಬರಿಬೇಕು. ಸಿಂಬಲ್ ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ಫುಲ್ಲು 1.2 ಇಂದ ಇಲ್ಲಿವರೆಗೂ. ಸಿಂಬಲ್ಸ್ವರೆಗೂ ಏನಾರ ಡೌಟ್ ಇದೆಯಾ? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ವೇಲೆನ್ಸಿ. ವೇಲೆನ್ಸಿ ಅಂತಂದರೆ ದ ವೇಲೆನ್ಸಿ ಆಫ್ ಅನ್ ಎಲಿಮೆಂಟ್ ಇಸ್ a measure of its combining power with other elements. ಸೊ ಇದು ಅರ್ಥ ಆಯ್ತಾ? ವೇಲೆನ್ಸಿ ಅಂತಂದರೆ ಒಂದು ಎಲಿಮೆಂಟು ಕಂಬೈನಿಂಗ್ ಪವರ್. ಯಾಕೆ ಕಂಬೈನ್ ಆಗಬೇಕು?
ಇವಾಗ ನಾವು ಎಲ್ಲ ಇದಕ್ಕೂ ಬರೀ ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಅಂತ ಬರೀ ಇಷ್ಟೇ ಯೂಸ್ ಮಾಡೋಕ್ಕಾಗತ್ತಾ? H2O ಅಲ್ಲಿ 2 ಸೇರಿಸ್ಕೊತೀವಿ ಅಲ್ವಾ, CO2 ಸೇರಿಸ್ಕೊತೀವಿ, ಆ ಥರ ಎಲ್ಲ ಮಿಕ್ಸ್ ಮಾಡ್ತೀವಿ ತಾನೇ. ಸಪ್ರೇಟಾಗಿ ಯೂಸ್ ಮಾಡ್ತೀವಿ, ಅಟ್ ಎ ಟೈಮ್ ಮಿಕ್ಸು ಮಾಡ್ತೀವಿ, ಕರೆಕ್ಟಾ? ಸೊ ಹಿಂಗೆ ಮಾಡಿದಾಗ ನಮಗೆ ವೇಲೆನ್ಸಿ ಅನ್ನೋದು ಮುಖ್ಯ. ಸೊ ಇಟ್ ಈಸ್ ದ ಮೆಷರ್ ಆಫ್ ಇಟ್ಸ್ ಕಂಬೈನಿಂಗ್ ಪವರ್ ವಿತ್ ಅದರ್ ಎಲಿಮೆಂಟ್ಸ್. ಇದನ್ನು ನಾವು ಏನಂತ ಅಂತೀವಿ, ಮೆಷರ್ ಆಫ್ ಅಂತಲೂ ಬರೀಬೇಕು. ಮೆಷರ್ ಆಫ್ ಕಂಬೈನಿಂಗ್ ಪವರ್ ಇಟ್ಸ್ ಅಂತಂದರೆ ಎಲಿಮೆಂಟ್. ಇದು ಮೆಷರ್ ಆಫ್ ಎಲಿಮೆಂಟ್ ಕಂಬೈನಿಂಗ್ ಪವರ್ ವಿತ್ ಅದರ್ ಎಲಿಮೆಂಟ್ಸ್, ಇದನ್ನು ವೇಲೆನ್ಸಿ ಅಂತ ಕರಿತೀವಿ. It is the property of an element that determines the number of other atoms with which an atom of the element can combine. So ಕಂಬೈನಿಂಗ್ ಪವರ್ ಅಂತ ಹೇಳಿದ್ವಲ್ಲ, ಒಂದು ಆಟಮ್ ಅಥವಾ ಒಂದು ಎಲಿಮೆಂಟ್ ಬೇರೆ ಎಲಿಮೆಂಟ್ಸ್ ಜೊತೆಗೆ ಕಂಬೈನ್ ಆಗೋ ಪವರೇ ವೇಲೆನ್ಸಿ ಅಂತ ಕರೆಯೋದು. ಆ ಥರ ಕಂಬೈನ್ ಆಗಬೇಕಾದ್ರೆ ಡಿಟರ್ಮೈನ್ ಮಾಡುತ್ತೆ, ಅಂದರೆ ಏನಾಗ್ಬೋದು ಅಂತ ಡಿಟರ್ಮೈನ್ ಮಾಡುತ್ತಲ್ಲ, ಅದೇ ನಮಗೆ ಬೇಕಾಗಿರೋದು ವೇಲೆನ್ಸಿಗೆ. ಅರ್ಥ ಆಯ್ತಾ? Valency is measured in terms of hydrogen atoms or oxygen atoms. It is the number of hydrogen atoms or double the number of oxygen atoms that can combine with it. So ಇದರಲ್ಲಿ ಎಕ್ಸಾಂಪಲ್ ಥರ ಕೊಟ್ಟಿದ್ದಾರೆ. It is measured in terms of hydrogen or oxygen atoms. ಸರಿನಾ? ವೇಲೆನ್ಸಿ ಅನ್ನೋದು ಒಂದು ಹೈಡ್ರೋಜನ್ ಆಟಮ್ ಆರ್ ಡಬಲ್ ದ ಆಕ್ಸಿಜನ್ ಆಟಮ್ ಅಂತ ಕೊಟ್ಟಿದ್ದಾರೆ. ಸೊ ಸಿನ್ಸ್ ನೋ ಅದರ್ ಎಲಿಮೆಂಟ್ ಹ್ಯಾಸ್ ಕಂಬೈನಿಂಗ್ ಕೆಪಾಸಿಟಿ ಲೆಸ್ ದ್ಯಾನ್ ದಟ್ ಆಫ್ ಹೈಡ್ರೋಜನ್, ಇಟ್ಸ್ ವೇಲೆನ್ಸಿ ಈಸ್ ಟೇಕನ್ ಟು ಬಿ 1 ಆ್ಯಂಡ್ ಇಸ್ ಕನ್ಸಿಡರ್ಡ್ ಅ ಸ್ಟ್ಯಾಂಡರ್ಡ್. ಸೊ ಹೈಡ್ರೋಜನ್ ವೇಲೆನ್ಸಿ ಆಫ್ ಹೈಡ್ರೋಜನ್ ಇಸ್ 1. 1ಗಿಂತ ಕೆಳಗೆ ಯಾವುದೂ ಇಲ್ಲ, ಅದಕ್ಕೆ ಹೈಡ್ರೋಜನ್ನೇ 1 ಅಂತ ಹೇಳ್ತಾ ಇದ್ವಿ ವೇಲೆನ್ಸಿ. ಇಲ್ಲಿವರೆಗೂ ಅರ್ಥ ಆಯ್ತಾ? ಮಾಡರ್ನ್ ಡೆಫಿನೇಷನ್ ಆಫ್ ವೇಲೆನ್ಸಿ ಏನು ಹೇಳ್ತಿದ್ದಾರೆ? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಅನ್ ಆಟಮ್ ಕ್ಯಾನ್ ಲೂಸ್, ಗೇನ್ ಆರ್ ಶೇರ್ ಡ್ಯೂರಿಂಗ್ ಅ ಕೆಮಿಕಲ್ ರಿಯಾಕ್ಷನ್. ಇದು ಅರ್ಥ ಆಯ್ತಾ? ಎಷ್ಟು ಎಲೆಕ್ಟ್ರಾನ್ಸ್ ಐದರ್ ಲೂಸ್ ಆಗಬೇಕು ಅಥವಾ ಗೇನ್ ಆಗಬೇಕು ಅಥವಾ ಶೇರ್ ಮಾಡ್ಕೋಬೇಕು, ಈ ಥರ ಎಷ್ಟು ಎಲೆಕ್ಟ್ರಾನ್ಸ್ ಇದೆಲ್ಲ ಆಗುತ್ತೋ ಕೆಮಿಕಲ್ ರಿಯಾಕ್ಷನಲ್ಲಿ, ಅದನ್ನು ವೇಲೆನ್ಸಿ ಅಂತ ಕರಿತೀವಿ. ಮೇಲೆ ಇದ್ದಿದ್ದು ಅದನ್ನು ಡೆಫಿನಿಷನ್ನೇ. ಇವಾಗ ಮಾಡರ್ನ್ ಡೆಫಿನಿಷನ್ ಆಫ್ ವೇಲೆನ್ಸಿ ಅಂತ ಸ್ಪೆಸಿಫಿಕ್ಕಾಗಿ ಕೇಳಿದರೆ ಇದನ್ನು ಬರೀಬೇಕು. ಸೊ ನಮಗೆ ಆಟಮಲ್ಲಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂತ ಇದೆ ಅಂತ ಗೊತ್ತಿದೆ ಅಲ್ವಾ? ಗೊತ್ತಿದೆಯಾ ಗೊತ್ತಿಲ್ವಾ? Each electron has 1 unit negative charge. Each proton have 1 unit positive charge. ಇದು ಗೊತ್ತಿದೆ ಅಲ್ವಾ? ಸೊ ನ್ಯೂಟ್ರಾನಿಗೆ ಏನಿದೆ ಹಂಗಂದರೆ, ಪ್ರೋಟಾನ್ಗೆ 1 ಪಾಸಿಟಿವ್. ಸೊ ನ್ಯೂಟ್ರಾನ್ ಹ್ಯಾಸ್ ನೋ ಎಲೆಕ್ಟ್ರಿಕ್ ಚಾರ್ಜ್, ಅದಕ್ಕೆ ಅದನ್ನು ನ್ಯೂಟ್ರಲ್ ಅಂತ ಕರಿತೀವಿ ಅಲ್ವಾ? ಸೊ ಎವ್ರಿ ಆಟಮ್ ನ್ಯಾಚುರಲಿ, ಅದು ಓದ್ಕೊಂಬರ್ತೀವಿ ನೆಕ್ಸ್ಟ್ ಪೇಜಲ್ಲಿಂದ. Yes, from there only. Every atom normally wait. Read only one point at a time. So first point ಅಲ್ಲಿ ಏನು ಹೇಳ್ತಾ ಇದ್ದಾರೆ? ಎವ್ರಿ ಆಟಮ್ ನಾರ್ಮಲಿ ಕಂಟೈನ್ಸ್ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ?
ಇಟ್ ಶುಡ್ ಬ್ಯಾಲೆನ್ಸ್ ದ ಚಾರ್ಜ್ ಇನ್ ಅನ್ ಆಟಮ್. ಅಂದರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಬೇಕು ಆಟಮ್. ಅದಕ್ಕೋಸ್ಕರ ಎವ್ರಿ ಆಟಮಲ್ಲಿ ಈಕ್ವಲ್ ನಂಬರ್ ಇರುತ್ತೆ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸರಿನಾ? ಸೊ ನೆಕ್ಸ್ಟ್ ಪಾಯಿಂಟ್. ಸೊ ಅಯಾನ್ ಡೆಫಿನಿಷನ್ ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ವಾ. ಇಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಆರ್ ಐದರ್ ರಿಮೂವ್ಡ್ ಫ್ರಮ್ ಅನ್ ಆಟಮ್. ಸೊ ಎಲೆಕ್ಟ್ರಾನ್ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಒಂದು ಆಟಮಿಂದ ರಿಮೂವ್ ಮಾಡ್ತೀವಿ ಅಥವಾ ಆ್ಯಡ್ ಮಾಡ್ತೀವಿ ಅಲ್ವಾ. ಈ ಥರ ರಿಮೂವ್ ಆರ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಆಟಮ್ ಬಂದು ಎಲೆಕ್ಟ್ರಾನ್ ಕಮ್ಮಿ ಆಗುತ್ತೆ, ಇಲ್ಲ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ, ಅಥವಾ ನಾರ್ಮಲಾಗೆ ನ್ಯೂಟ್ರಲಲ್ಲಿ ಇರುತ್ತೆ. ಕರೆಕ್ಟಾ? ಈ 3 ಕಂಡೀಷನ್ ಬರುತ್ತೆ. ಕರೆಕ್ಟಾ? ಸೊ ಇದರಿಂದ ಎಲೆಕ್ಟ್ರಿಕ್ ಚಾರ್ಜ್ ನಮಗೆ ಸಿಗುತ್ತೆ. ಸೊ ಪ್ರೀವಿಯಸ್ ಕೇಸಲ್ಲಿ ಏನಿತ್ತು, ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಈಕ್ವಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದ್ದರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ಬೋದು. ಕರೆಕ್ಟಾ? ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಇದ್ದರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಕರಿತೀವಿ. ಅದೇ ಪ್ರೋಟಾನ್ಸ್ದು ಜಾಸ್ತಿ ಅಥವಾ ಕಮ್ಮಿ ಇದ್ದು ಮತ್ತು ನ್ಯೂಟ್ರಾನ್ಸ್ದು ಜಾಸ್ತಿ ಕಮ್ಮಿ ಇದ್ದು ಇದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗುತ್ತಾ ಈ ಕೇಸಲ್ಲಿ? ಈ ಥರ ಜಾಸ್ತಿ ಕಮ್ಮಿ ಪ್ರೋಟಾನ್ಸ್ ಇದ್ದು ಜಾಸ್ತಿ ಕಮ್ಮಿ ನ್ಯೂಟ್ರಾನ್ಸ್ ಇದ್ದರೆ ಏನಾಗುತ್ತೆ? ನ್ಯೂಟ್ರಲ್ ಆಗಲ್ಲ ಅಂದರೆ ಇಟ್ ಗೆಟ್ಸ್ ಆನ್ ಎಲೆಕ್ಟ್ರಿಕ್ ಚಾರ್ಜ್. ಒಂದು ಚಾರ್ಜ್ ಬಂದ್ಬಿಡುತ್ತಲ್ವಾ. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಅಲ್ಲಿ. ಸೊ ಆ ಥರ ಚಾರ್ಜ್ ಬರೋದನ್ನೇ ಅಯಾನ್ ಅಂತ ಹೇಳ್ತಾ ಇದ್ದಾರೆ. ಐದರ್ ಇಟ್ ಕ್ಯಾನ್ ಬಿ ಹೀಗೆ ಅಥವಾ ಹೀಗೆ, ಏನೋ ಒಂದು ಚಾರ್ಜ್ ಬಂದ್ಬಿಡ್ತು. ಈ ಎರಡೂ ಕೇಸಲ್ಲಿ ಇದು ಅಪ್ಲೈ ಆಗುತ್ತೆ. ಇದು ಫಸ್ಟ್ ಕೇಸ್ ಏನಿದ್ದು P = N ಇದ್ದಾಗ, ಎರಡು ಸೇಮ್ ಇದ್ದಾಗ ಈ ಕೇಸ್ ಬರುತ್ತೆ, ಬೇರೆ ಬೇರೆ ಇದ್ದಾಗ ಈ ಕೇಸ್ ಬರುತ್ತೆ. ಅದನ್ನು ಅಯಾನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಅಯಾನ್ ಇಸ್ ಅ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಜಾಸ್ತಿ ಇದ್ದಾಗ ಒಂದು ಸೈನ್ ಬರುತ್ತೆ, ಕಮ್ಮಿ ಇದ್ದಾಗ ಒಂದು ಸೈನ್ ಬರುತ್ತೆ. ಕರೆಕ್ಟಾ? ಐದರ್ ಇಟ್ ಕ್ಯಾನ್ ಬಿ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್ಡ್ ಆಟಮ್ which is formed by loss or gain of electrons. ಎಲೆಕ್ಟ್ರಾನ್ಸ್ ಲಾಸ್ ಆದರೆ ಒಂದು, ಎಲೆಕ್ಟ್ರಾನ್ಸ್ ಗೇನ್ ಆದರೆ ಒಂದು. ಕರೆಕ್ಟಾ? ಸೊ ಎಲ್ಲನೂ ಅಯಾನ್ ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಸೊ ನೆನೆ ಒಂದು ಎಕ್ಸಾಂಪಲ್ ನೋಡಿದ್ವಲ್ಲ, Ca ತಾನೆ ಕ್ಯಾಲ್ಶಿಯಂ 2 8 ಎಷ್ಟಿತ್ತು? 20 ಇತ್ತು ಅಲ್ವಾ. ಈ ಥರ ತಾನೇ ಇದ್ದಿದ್ದು. 20ನ ಇದು ಮಾಡಬೇಕು ಅಂತಂದರೆ 2 ಎಲೆಕ್ಟ್ರಾನ್ಸ್ ಲೂಸ್ ಆಗಬೇಕು. ಸೊ ಲೂಸ್ ಮಾಡಿದಾಗ ನಂಗೆ ಏನು ಸಿಗುತ್ತೆ? Ca2+ ಸಿಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಮೈನಸ್ ಇದೆ, ನಾನು ಅದಕ್ಕೆ ಪ್ಲಸ್. ಇಲ್ಲಿ 2 ಇದೆ, ಅದಕ್ಕೆ 2 ತೊಗೊಂಡಿದ್ದೀನಿ. ದಿಸ್ ಇಸ್ ಆನ್ ಅಯಾನ್ ಅಂತ ಹೇಳಿದ್ದೆ ಅಲ್ವಾ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಇಲ್ಲ, ಎಲೆಕ್ಟ್ರಾನ್ಸು ಜಾಸ್ತಿ ಇದೆ, ಅದಕ್ಕೇ ನನಗೊಂದು ಎಲೆಕ್ಟ್ರಿಕ್ ಚಾರ್ಜ್ ಬಂದಿದೆ. ಅದನ್ನು ಅಯಾನ್ ಅಂತ ಕರಿತೀನಿ. ಅರ್ಥ ಆಗಿದೆಯಾ? ದ ಲಾಸ್ ಆಫ್ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್ ಡಿಪೆಂಡ್ಸ್ ಅಪಾನ್ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಇದು ನಮಗೆ ಆಲ್ರೆಡಿ ಗೊತ್ತಿದೆ ಈ ಪಾಯಿಂಟ್. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟಾ? ಗೇನ್ನ ಅಥವಾ
ಲಾಸ್ ಆಗಬೇಕಾ ಅಂತ. ಇವಾಗ ಕ್ಯಾಲ್ಶಿಯಮ್ಗೆ 2882 20 ಅಲ್ವಾ ಅಟಾಮಿಕ್ ನಂಬರ್, ಅದಕ್ಕೆ ಬರೆದಿದ್ದೀನಿ. ಇವಾಗ ಔಟರ್ ಮೋಸ್ಟ್ ಶೆಲ್ಲಲ್ಲಿರೋದು 2. ಸೊ ಇವಾಗ ಈ 2ನ ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ಎಲೆಕ್ಟ್ರಾನ್ಸ್ ಅಂತ ಹೆಂಗೆ ಗೊತ್ತಾಗುತ್ತೆ? 288 ಆಕ್ಟೇಟ್ ಫಾರ್ಮ್ ಆಗ್ತಾ ಇದೆಯಾ ಈ 3 ಸೇರಿಸಿದ್ರೆ? ಇದನ್ನು ಬಿಟ್ಬಿಟ್ರೆ ನಮಗೆ ಕರೆಕ್ಟಾಗಿ ಆಗುತ್ತೆ ಅಲ್ವಾ? ಸೊ 2 ಎಲೆಕ್ಟ್ರಾನ್ಸ್ನ ಮೈನಸ್ ಮಾಡಬೇಕು, ಆವಾಗ ನಮಗೆ ಅಯಾನ್ ಅನ್ನೋದು ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದರಲ್ಲಿ ಏನು ಹೇಳ್ತಿದ್ದಾರೆ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಏನಂತಾರೆ? ಕರೆಕ್ಟ್, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರೀತಾರೆ. ಇಲ್ಲಿವರೆಗೂ ಅರ್ಥ ಆಗಿದೆಯಾ? So I'll stop here. ನಾನು ಮಾಡಿದ್ರೆ ಕಂಟಿನ್ಯೂ ಮಾಡಬೇಕಾಗತ್ತೆ, ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತೀನಿ. In the next class I'll continue. I want you to prepare, revise in the next class.